ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್‌ಗೆ ನಿಮಗೆ ಸ್ವಾಗತ. ನಾನು ಕೆಲವು ದಿನ ಮುಂಚೆ ಒಂದು ವಿಡಿಯೋ SHP BCM ಅಪ್ಲಿಕೇಶನ್‌ಗಾಗಿ ಅಪ್ಲೈ ಹೇಗೆ ಮಾಡಬೇಕಂತ. ಆ ವಿಡಿಯೋದಲ್ಲಿ ಕೆಲವು ಡೌಟ್ಸ್ ಇದ್ವು. ಏನಂದ್ರೆ ನಾನು ಕೊಟ್ಟಿರೋ ಲಿಂಕ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಅಪ್ಲಿಕೇಶನ್‌ನಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೂ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಿದೆ. ಹಾಗಾಗಿ ಕೆಲವು ಮಂದಿ ಏನು ಕಮೆಂಟ್ ಮಾಡಿದ್ರು ಅಂದ್ರೆ ಉಳಿದಿದ್ದ ಕ್ಯಾಟಗರೀಸ್‌ಗೆ ಹೇಗೆ ಅಪ್ಲೈ ಮಾಡ್ಬೇಕು ಸರ್ ಅಂತ ಹೇಳಿ. ಸೊ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಲಿಂಕ್ ಕೊಡ್ತೇನೆ. ಆ ಮೂಲಕ ನೀವು ಬೇರೆ ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದು. ಪ್ರೊಸೀಜರ್ ಸೇಮ್ ಇರುತ್ತೆ, ಆದರೆ ಲಿಂಕ್ ಬೇರೆ ಇರುತ್ತೆ. ನೋಡಿ, ಫಸ್ಟು SHP ಅಂತ ಸರ್ಚ್ ಮಾಡಿದಾಗ SHP ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕೆಳಗಡೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಲಾಸ್ಟ್ ಡೇಟು 7/11/2025, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ 15/10/2025 ಅಂತಿದೆ. ಈಗ ಇದರಲ್ಲಿ ಈ ಲಿಂಕ್ ಮುಖಾಂತರ ನೀವು ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಅಂತ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ನಲ್ಲಿ ನಿಮಗೆ ಸೆಲೆಕ್ಟ್ ಮಾಡಕ್ ಕೇಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಈಗ ನೀವು ಏನ್ ಮಾಡಿ, ಸರ್ಚ್ ಬಾರ್ ನಲ್ಲಿ BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ. ಅವಾಗ ಫಸ್ಟ್ ಲಿಂಕ್ ಇದೆಯಲ್ಲ, ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಅವಾಗ ಕೆಳಗಡೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 14th October 2025 ಲಾಸ್ಟ್ ಡೇಟ್ ಇದೆ. ಅಂದ್ರೆ ಈಗ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಕೆಳಗಡೆ ಅಪ್ಲೈ ಅಂತ ಇದೆಯಲ್ಲ, ಈ ಅಪ್ಲೈ ಲಿಂಕ್ಗೆ ಮುಖಾಂತರ ನೀವು ಅಪ್ಲೈ ಮಾಡಿದ್ರೆ ಅವಾಗ ನಿಮ್ಗೆ ಅಪ್ಲಿಕೇಶನ್ ಒಳಗಡೆ ಬೇರೆ ಕ್ಯಾಟಗರೀಸ್ ಕೂಡ ಸೆಲೆಕ್ಟ್ ಮಾಡಕ್ ಬರ್ತೈತೆ. ಈ ಪ್ರೊಸೀಜರ್ ಆ ಪ್ರೊಸೀಜರ್ ಸೇಮ್ ಇರುತ್ತೆ. ಹಾಗಾಗಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಆ ವಿಡಿಯೋ ನೋಡಿ ಆಮೇಲೆ ಈ ಅಪ್ಲಿಕೇಶನ್ ಕೂಡ ಅದೇ ಪ್ರೊಸೀಜರ್ ನಲ್ಲಿ ಹಾಕಿ. 14th October 2025 ಲಾಸ್ಟ್ ಡೇಟ್ ಇದೆ. ಹಾಗಾಗಿ ಲೇಟ್ ಮಾಡದೆ ಜಲ್ದಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.